ನಮಸ್ಕಾರ. ಅಧ್ಯಾಯ 7-20. ಬದರಿ ಕ್ಷೇತ್ರದಲ್ಲಿರುವ ಶಮ್ಯಪ್ರಾಸ ಎಂಬ ಆಶ್ರಮದಲ್ಲಿ ಕುಳಿತು ಶ್ರೀ ವೇದವ್ಯಾಸರು ಭಾಗವತವನ್ನು ರಚಿಸಿ ಶುಕಾಚಾರ್ಯರಿಗೆ ಬೋಧಿಸಿದರು. ಶುಕರು ಅದನ್ನು ಪ್ರತಿನಿತ್ಯವೂ ತಾವು ಅಭ್ಯಾಸ ಮಾಡಿ ಇತರ ಭಕ್ತರಿಗೂ ಅಭ್ಯಾಸ ಮಾಡಿಸಿದರು. ಶ್ರೀಮದ್ ಭಾಗವತವು ವಿಷ್ಣು ಭಕ್ತರಿಗೆ ಪ್ರಿಯವಾದ ಶಾಸ್ತ್ರ. ನಂತರ ಸೂತರು ಪರೀಕ್ಷಿತನ ಕಥೆಯನ್ನು ತಿಳಿಸಿದರು. ಭೀಮನ ಗದೆಯಿಂದ ದುರ್ಯೋಧನನು ತೊಡೆ ಮುರಿದುಕೊಂಡು ಕೆಳಗೆ ಬಿದ್ದನು. ಅಶ್ವತ್ಥಾಮನು ಅವನಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ರಾತ್ರಿ ಶಿಬಿರದಲ್ಲಿ ಮಲಗಿದ್ದ ದ್ರೌಪದಿಯ 5 ಮಕ್ಕಳನ್ನು ಕೊಂದುಬಿಟ್ಟನು. ಇದನ್ನು ಕೇಳಿ ಆಕೆಯು ಪ್ರಲಾಪಿಸಿದಳು. ಅವಳನ್ನು ಸಮಾಧಾನ ಮಾಡಿ ಅರ್ಜುನನು ಅಶ್ವತ್ಥಾಮನ ಬೆನ್ನು ಹತ್ತಿದನು. ಆಗ ಅಶ್ವತ್ಥಾಮನು ತಾನು ಬದುಕಬೇಕೆಂದು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅದು ಜಗತ್ತನ್ನು ಸುಡುತ್ತಾ ಬಂದುದನ್ನು ಕಂಡು ಅರ್ಜುನನು ಶ್ರೀಕೃಷ್ಣನ ಸಲಹೆಯಂತೆ ಪ್ರತಿ ಬ್ರಹ್ಮಾಸ್ತ್ರವನ್ನು ಬಿಟ್ಟನು. ಈ 2 ಅಸ್ತ್ರಗಳಿಂದ ಲೋಕಗಳು ನಾಶವಾಗಲು ಆರಂಭಿಸುವುದನ್ನು ಕಂಡು ಶ್ರೀಕೃಷ್ಣನ ಅಪ್ಪಣೆಯಂತೆ ಅರ್ಜುನನು 2 ಅಸ್ತ್ರಗಳನ್ನು ಉಪಸಂಹಾರ ಮಾಡಿದನು. ಅಶ್ವತ್ಥಾಮನನ್ನು ಕಟ್ಟಿ ಶಿಬಿರಕ್ಕೆ ಕರೆತಂದನು. ಆಗ ಶ್ರೀಕೃಷ್ಣನು ಅವನನ್ನು ಕೊಲ್ಲುವಂತೆ ಹೇಳಿದನು. ಆದರೆ ದ್ರೌಪದಿಯು ಗುರುಪುತ್ರನಾದುದರಿಂದ ಕೊಲ್ಲಬಾರದೆಂದು ತಿಳಿಸಿದಳು. ಆಗ ಅರ್ಜುನನು ಅಶ್ವತ್ಥಾಮನ ಶಿರದಲ್ಲಿದ್ದ ಮಣಿಯನ್ನು ಕಿತ್ತು ತೆಗೆದು ಶಿಬಿರದಿಂದ ಹೊರದೂಡಿದನು. 7ನೇ ಅಧ್ಯಾಯವು ಮುಗಿಯಿತು. ಕುರುಕ್ಷೇತ್ರದ ಯುದ್ಧದಲ್ಲಿ ಮೃತರಾದವರ ದೇಹಗಳಿಗೆ ಪಾಂಡವರು ಅಗ್ನಿ ಸಂಸ್ಕಾರ ಮಾಡಿದರು. ತನಗೆ ರಾಜ್ಯವೇ ಬೇಡವೆಂದ ಧರ್ಮರಾಜನಿಗೆ ಶ್ರೀಕೃಷ್ಣನು ಸಮಾಧಾನ ಮಾಡಿ ಪಟ್ಟ ಕಟ್ಟಿದನು. ಬಳಿಕ ದ್ವಾರಕೆಗೆ ಹೊರಟಾಗ ಉತ್ತರೆಯು ಓಡಿಬಂದು ತನ್ನ ಮಗುವನ್ನು ಅಶ್ವತ್ಥಾಮನು ಬಿಟ್ಟ ಬ್ರಹ್ಮಾಸ್ತ್ರದಿಂದ ಕಾಪಾಡಬೇಕೆಂದು ಕೃಷ್ಣನಲ್ಲಿ ಮೊರೆಯಿಟ್ಟಳು. ಪಾಂಡವರ ವಂಶವನ್ನೇ ನಾಶ ಮಾಡಬೇಕೆಂದು ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿರುವನೆಂದು ತಿಳಿದು ಶ್ರೀಕೃಷ್ಣನು ಪಾಂಡವರನ್ನು ಕಾಪಾಡಲು ಸುದರ್ಶನಾಸ್ತ್ರದಿಂದ ತಡೆದು ರಕ್ಷಿಸಿದನು. ಉತ್ತರೆಯ ಗರ್ಭವನ್ನು ಹೊಕ್ಕು ಆ ಮಗುವನ್ನು ರಕ್ಷಿಸಿದನು. ಬಳಿಕ ದ್ವಾರಕೆಗೆ ಹೊರಟ ಶ್ರೀಕೃಷ್ಣನಿಗೆ ಕುಂತಿಯು ತಮಗೆ ಯಾವಾಗಲೂ ಈ ರೀತಿಯ ವಿಪತ್ತುಗಳು ಬರುತ್ತಿದ್ದರೆ ಅವನ ಸ್ಮರಣೆಯಿಂದ ಶ್ರೀಹರಿಯ ದರ್ಶನವಾಗುತ್ತದೆ, ಅಲ್ಲದೆ ಅದರಿಂದ ಮುಕ್ತಿಯು ಸಿಗುತ್ತದೆ ಎಂದು ನಮಸ್ಕರಿಸಿದಳು. ಆದರೆ ಧರ್ಮರಾಜನು ಅವನನ್ನು ಹೋಗಬೇಡವೆಂದು ಬೇಡಿಕೊಂಡು ತಡೆದು ನಿಲ್ಲಿಸಿದನು. 8ನೇ ಅಧ್ಯಾಯವು ಮುಗಿಯಿತು. ಕೌರವರ ಸಂಹಾರವು ಅನ್ಯಾಯವೆಂದು ತಿಳಿದ ಧರ್ಮರಾಜನು ರಾಜ್ಯವನ್ನು ನಿರಾಕರಿಸಿದನು. ಆಗ ಶ್ರೀಕೃಷ್ಣನು ಅವನನ್ನು ಭೀಷ್ಮರ ಬಳಿ ಕರೆದುಕೊಂಡು ಹೋದನು. ಭೀಷ್ಮರನ್ನು ಪ್ರಶ್ನಿಸಿದಾಗ ಅವರು ಧರ್ಮರಾಜನಿಗೆ ರಾಜನೀತಿಯನ್ನು ಬೋಧಿಸಿದರು. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಯೇ ಕ್ಷತ್ರಿಯರ ನಿಜವಾದ ಧರ್ಮ. ಅದು ಅಧರ್ಮವಾಗುವುದಿಲ್ಲ. ಶ್ರೀಕೃಷ್ಣ ಸಾಕ್ಷಾತ್ ಶ್ರೀಮನ್ನಾರಾಯಣ. ಅವನ ಸೇವೆಯೆಂದು ರಾಜ್ಯವಾಳಿ ಧನ್ಯನಾಗುವಂತೆ ತಿಳಿಸಿದನು. ಉತ್ತರಾಯಣದ ನಂತರ ಭೀಷ್ಮರು ದೇಹ ಬಿಟ್ಟರು. ಪಾಂಡವರು ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಧರ್ಮದಿಂದ ರಾಜ್ಯವಾಳಿದರು. 9ನೇ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣನು ಹಸ್ತಿನಾವತಿಯಿಂದ ದ್ವಾರಕೆಗೆ ಹೊರಟನು. ಮೆರವಣಿಗೆಯಲ್ಲಿ ಬಂದ ಅವನನ್ನು ಪುರಜನರು ಭಕ್ತಿಯಿಂದ ಕೊಂಡಾಡಿದರು. ಶ್ರೀಹರಿಯು ಸಾಮಾನ್ಯ ಪುರುಷನಂತೆ ಅವನ ಪತ್ನಿಯರನ್ನು ಸಂತೋಷಪಡಿಸಿದನು. ಅವನು ಎಂದೂ ಸ್ತ್ರೀಜಿತನಲ್ಲ. ಅವನ ಪತ್ನಿಯರು ಅಂತಹ ಸುರಸುಂದರಿಯರು. ಅಂಥ ಸುಂದರಿಯರು ತಮ್ಮ ಕಾಮಚೇಷ್ಟೆಗಳಿಂದ ಶ್ರೀಹರಿಯ ಮನಸ್ಸನ್ನು ವಿಕಾರ ಹೊಂದುವಂತೆ ಮಾಡಲು ಶಕ್ಯರಾಗಲಿಲ್ಲ. ಹೀಗಿದ್ದರೂ ಅಜ್ಞಾನಿಗಳು ತಮ್ಮಂತೆ ಶ್ರೀಹರಿಯು ಸ್ತ್ರೀಜಿತನೆಂದು ತಿಳಿದರು. ಆದರೆ ಜ್ಞಾನಿಗಳು ಶ್ರೀಹರಿಯು ಸದಾ ತ್ರಿಗುಣಗಳಿಗೆ ಆಧಾರ, ನಿರ್ಗುಣ, ಆದ್ದರಿಂದ ಅವನು ಈಶ್ವರನು ಎಂದು ತಿಳಿಯುತ್ತಾರೆ. 10ನೇ ಅಧ್ಯಾಯವು ಮುಗಿಯಿತು. ಶೌನಕರು ಸೂತರನ್ನು ಕುರಿತು ಶ್ರೀಕೃಷ್ಣನು ಉತ್ತರೆಯ ಗರ್ಭದಲ್ಲಿದ್ದ ಶಿಶುವನ್ನು ಹೇಗೆ ಬದುಕಿಸಿದನು ಹಾಗೂ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತೋಪದೇಶ ಮಾಡಿದ ಪ್ರಕಾರವನ್ನು ತಿಳಿಸುವಂತೆ ಕೇಳಿಕೊಂಡರು. ಆಗ ಸೂತರು ತಿಳಿಸುತ್ತಾರೆ, ಪರೀಕ್ಷಿತನು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಹೆಬ್ಬೆಟ್ಟಿನ ಗಾತ್ರದ ತೇಜಸ್ವಿ ಪುರುಷನನ್ನು ನೋಡಿದನು. ಆ ಪುರುಷನು ಅಸ್ತ್ರವು ಶಿಶುವನ್ನು ಸುಡಲು ಬಂದಾಗಲೆಲ್ಲ ಅದನ್ನು ಓಡಿಸುತ್ತಿದ್ದನು. ಶಿಶುವಿನ 10ನೇ ತಿಂಗಳಲ್ಲಿ ಶ್ರೀಹರಿಯು ಅದೃಶ್ಯನಾದನು. ಶುಭ ಮುಹೂರ್ತದಲ್ಲಿ ಶಿಶುವಿನ ಜನನವಾಯಿತು. ಆಗ ಧರ್ಮರಾಜನು ಹೇರಳವಾದ ದಾನ ಧರ್ಮಗಳನ್ನು ಮಾಡಿದನು. ಸಂತುಷ್ಟರಾದ ಬ್ರಾಹ್ಮಣರು ಸತ್ತ ಮಗುವನ್ನು ಶ್ರೀಕೃಷ್ಣನು ಬದುಕಿಸಿದ ಕಾರಣ ಮಗುವಿಗೆ ವಿಷ್ಣುರಾತನೆಂದು ಹೆಸರಿಡಲು ತಿಳಿಸಿದರು. ಇವನು ವಿಷ್ಣು ಭಕ್ತ, ದಾನಿ ಹಾಗೂ ಮಹಾಶೂರ. ಮುನಿಕುಮಾರನ ಶಾಪದಿಂದ ತಕ್ಷಕನು ಕಚ್ಚಿ ಮರಣ ಬರುವುದೆಂದು ತಿಳಿದು ಸತಿಸುತರ ಮೇಲಿನ ಮಮತೆಯನ್ನು ಬಿಟ್ಟು ಶ್ರೀಹರಿಯ ಪಾದವನ್ನು ಸೇರುವನು. ಧರ್ಮರಾಜನು ಅಶ್ವಮೇಧ ಯಾಗ ಮಾಡಲು ಸಿದ್ಧನಾದನು.
ವೇದವ್ಯಾಸರ ಸಲಹೆಯಂತೆ ಹಿಮಾಲಯದಲ್ಲಿ ಮರುತ್ತ ರಾಜನು ಯಜ್ಞ ಮಾಡಿ ಬಿಟ್ಟು ಹೋಗಿದ್ದ ಧನ ಕನಕ ಅಷ್ಟೈಶ್ವರ್ಯಗಳನ್ನು ತಂದರು. ಅಶ್ವಮೇಧ ಯಾಗದ ನಂತರ ಶ್ರೀಕೃಷ್ಣನು ಅರ್ಜುನನ ಸಹಿತ ದ್ವಾರಕೆಗೆ ಹೋದನು. 11ನೆಯ ಅಧ್ಯಾಯವು ಮುಗಿಯಿತು. ಸೂತರು ಮುಂದುವರಿದು ತಿಳಿಸುತ್ತಾರೆ, ಕುರುಕ್ಷೇತ್ರದಲ್ಲಿ ಯುದ್ಧವು ನಡೆಯುತ್ತಿರುವಾಗ ವಿದುರನು ಹಸ್ತಿನಾವತಿಯನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟನು. ಮಧ್ಯದಲ್ಲಿ ಮೈತ್ರೇಯರನ್ನು ಭೇಟಿ ಮಾಡಿ ಅವರಿಂದ ಜೀವ ಪರಮಾತ್ಮರ ಬಗ್ಗೆ ತಿಳಿದುಕೊಂಡನು. ಯಾತ್ರೆ ಮುಗಿಸಿ ಬಂದ ವಿದುರನನ್ನು ಪಾಂಡವರು, ಧೃತರಾಷ್ಟ್ರ ಹಾಗೂ ಗಾಂಧಾರಿಯರು ಸಂತೋಷದಿಂದ ಸ್ವಾಗತಿಸಿದರು. ಯಾದವರ ಕ್ಷೇಮ ಸಮಾಚಾರದ ಬಗ್ಗೆ ವಿಚಾರಿಸಿದರು. ವಿದುರನು ಉದ್ಧವನಿಂದ ಮುಂದೆ ಆಗುವ ಯಾದವರ ನಾಶವನ್ನು ತಿಳಿದಿದ್ದನು. ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರದೆಂದು ಧರ್ಮರಾಜನಿಗೆ ಹೇಳಲಿಲ್ಲ. ಉದ್ಧವನು ಶ್ರೀಕೃಷ್ಣನು ತನ್ನ ಲೋಕಕ್ಕೆ ಹೋಗಲಿಚ್ಛಿಸುವುದನ್ನು ತಿಳಿದು ಏಕಾಂತ ಸ್ಥಳದಲ್ಲಿ ಶ್ರೀಕೃಷ್ಣನನ್ನು ಭೇಟಿ ಮಾಡಿದನು. ಅವನಿಂದ ಭಾಗವತ ತತ್ವವನ್ನು ಶ್ರವಣ ಮಾಡಿದನು. ಆ ಸಮಯದಲ್ಲಿ ಮೈತ್ರೇಯರು ಅಲ್ಲಿಗೆ ಬಂದರು. ಶ್ರೀಹರಿಯು ಅವರಿಬ್ಬರಿಗೂ ಭಗವಂತನ ಸ್ವರೂಪವನ್ನು ಉಪದೇಶಿಸಿದನು. ತಾನು ಪರಂಧಾಮಕ್ಕೆ ತೆರಳುವ 26 ವರ್ಷಗಳ ಮೊದಲೇ ಉದ್ಧವನನ್ನು ಬದರಿ ಕ್ಷೇತ್ರದ ಬಳಿ ಇರುವ ಕಪಾಲ ಗ್ರಾಮದಲ್ಲಿದ್ದ ತನ್ನ ಭಕ್ತರಿಗೆ ಎಲ್ಲ ತತ್ವಗಳನ್ನು ತಿಳಿಸಲು ಕಳುಹಿಸಿದನು. ಉದ್ಧವನು ಮಾರ್ಗ ಮಧ್ಯದಲ್ಲಿ ತೀರ್ಥಯಾತ್ರೆ ಮಾಡುತ್ತಿದ್ದ ವಿದುರನನ್ನು ಭೇಟಿ ಮಾಡಿದನು. ಮುಂದೆ ಆಗುವ ಯದುಕುಲ ನಾಶವನ್ನು ಶ್ರೀಕೃಷ್ಣನು ಪರಂಧಾಮಕ್ಕೆ ತೆರಳ ಬಯಸುತ್ತಿರುವುದನ್ನು ಹೇಳಿದನು. ವಿದುರನ ಅಪೇಕ್ಷೆಯಂತೆ ಶ್ರೀಕೃಷ್ಣನ ಮಹಿಮೆಯನ್ನು ತಿಳಿಸಿದನು ಹಾಗೂ ಮೈತ್ರೇಯರನ್ನು ಕಾಣುವಂತೆ ಸೂಚಿಸಿದನು. ನಂತರ ಉದ್ಧವನು ಕಲಾಪ ಗ್ರಾಮಕ್ಕೆ ತೆರಳಿ ತತ್ವವನ್ನು ಅಲ್ಲಿದ್ದವರಿಗೆ ಉಪದೇಶಿಸಿ ಶ್ರೀಕೃಷ್ಣನ ಬಳಿಗೆ ಬಂದು ಅವನ ಸೇವೆಯನ್ನು ಮಾಡುತ್ತಿದ್ದನು. ವಿದುರನು ಮೈತ್ರೇಯರ ಬಳಿ ಬಂದು ಅವರಿಂದ ತತ್ವೋಪದೇಶ ಪಡೆದನು. ವಿದುರನು ಅಣ್ಣನನ್ನು ಕುರಿತು ಕೊನೆಗಾಲದಲ್ಲಿ ಆತ್ಮೋದ್ಧಾರಕ್ಕಾಗಿ ಅರಣ್ಯಕ್ಕೆ ಬೇಗ ಹೊರಡುವಂತೆ ಎಚ್ಚರಿಸಿದನು. ಅದರಂತೆ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮತ್ತು ಸಂಜಯ ಇವರುಗಳು ವಿದುರನ ಸಂಗಡ ಬದರಿಗೆ ಹೋಗಿ ತಪಸ್ಸು ಮಾಡಿದರು. ಒಮ್ಮೆ ಧರ್ಮರಾಜನು ಹಿರಿಯರನ್ನು ನೋಡಲು ಪರಿವಾರದೊಡನೆ ಬದರಿಗೆ ಹೋದನು. ಆಗ ಯಮಧರ್ಮನ ಅಂಶನಾದ ವಿದುರನು ಅದೇ ಅಂಶನಾದ ಧರ್ಮರಾಜನಲ್ಲಿ ಪ್ರವೇಶಿಸಿದನು. ಹಿರಿಯರನ್ನು ಉಪಚರಿಸಿ ಎಲ್ಲರೂ ಹಿಂದಿರುಗಿದರು. ಅವರುಗಳ ಚಿಂತೆಯಲ್ಲೇ ಮುಳುಗಿದ್ದ ಧರ್ಮರಾಜನಿಗೆ ಕೆಲವು ದಿನಗಳ ನಂತರ ಸಂಜಯನು ಬಂದು ಧೃತರಾಷ್ಟ್ರ, ಗಾಂಧಾರಿ ಹಾಗೂ ಕುಂತಿಯರು ಅಗ್ನಿ ಪ್ರವೇಶಿಸಿ ದೇಹತ್ಯಾಗ ಮಾಡಿದರೆಂದು ತಿಳಿಸಿದನು. ಪಾಂಡವರು ಅದನ್ನು ಕೇಳಿ ದುಃಖಿಸುತ್ತಿರುವಾಗ ನಾರದರು ಬಂದು ಸಮಾಧಾನ ಮಾಡಿದರು. 12ನೆಯ ಅಧ್ಯಾಯವು ಮುಗಿಯಿತು. ಧರ್ಮರಾಜನು ದ್ವಾರಕೆಯಲ್ಲಿನ ಬಂಧುಗಳನ್ನು ನೋಡಿ ಅವರ ಕ್ಷೇಮ ಸಮಾಚಾರಗಳನ್ನು ತಿಳಿದು ಬರುವಂತೆ ಅರ್ಜುನನ್ನು ಕಳುಹಿಸಿಕೊಟ್ಟನು. 7 ದಿನಗಳಾದರೂ ಅರ್ಜುನನು ಹಿಂದಿರುಗಲಿಲ್ಲ. ರಾಜನು ಚಿಂತೆಗೊಳಗಾದನು. ರಾಜನು ಅನೇಕ ಅನಿಷ್ಟಗಳನ್ನು ಕಂಡನು. ಹಾಗಾಗಿ ಭೀಮಸೇನನನ್ನು ಕಂಡು ತನ್ನ ಮನಸ್ಸಿನ ದುಗುಡವನ್ನು ಕೇಳಿಕೊಂಡನು. ಆ ವೇಳೆಗೆ ಸರಿಯಾಗಿ ಅರ್ಜುನನು ಬಂದು ನಮಸ್ಕರಿಸಿದನು. ಅವನ ತೇಜೋಹೀನ ಮುಖವನ್ನು ಕಂಡು ಧರ್ಮರಾಜನು ಕಾರಣ ಕೇಳಿದನು. 13ನೆಯ ಅಧ್ಯಾಯವು ಮುಗಿಯಿತು. ಅರ್ಜುನನು ದುಃಖಿಸುತ್ತಾ ಅಣ್ಣನಿಗೆ ದ್ವಾರಕೆಯಲ್ಲಿ ನಡೆದ ಸಮಾಚಾರವನ್ನೆಲ್ಲ ತಿಳಿಸಿದನು. ಶ್ರೀಕೃಷ್ಣನು ತನ್ನ ಅವತಾರ ಸಮಾಪ್ತಗೊಳಿಸಿದನು. ತಾನು ಹೋಗುವಾಗ ನನ್ನ ಶಕ್ತಿ ಸಾಮರ್ಥ್ಯವನ್ನು ತೆಗೆದುಕೊಂಡು ಹೋಗಿಬಿಟ್ಟನು. ನಾವು ಶ್ರೀಕೃಷ್ಣನ ಪರಮಾನುಗ್ರಹದಿಂದಲೇ ದುಷ್ಟರನ್ನು ಸಂಹರಿಸಲು ಸಾಧ್ಯವಾಯಿತು. ಶ್ರೀಹರಿಯನ್ನು ನನ್ನ ಸಮವಯಸ್ಕನೆಂದು ತಿಳಿದು ಎಲ್ಲ ಕಾರ್ಯಗಳಲ್ಲಿಯೂ ಸಲುಗೆಯಿಂದ ವರ್ತಿಸಿದೆನು. ಮಗನ ಅಪರಾಧವನ್ನು ತಂದೆಯು ಕ್ಷಮಿಸುವಂತೆ ಶ್ರೀಹರಿಯು ನನ್ನ ಸರ್ವ ತಪ್ಪುಗಳನ್ನು ಸಹಿಸಿದನು. ಅವನು ನನ್ನನ್ನು ಬಿಟ್ಟು ಮರೆಯಾದ ಕಾರಣ ನನ್ನ ಹೃದಯ ಶೂನ್ಯವಾಗಿದೆ. ಹರಿಯು ಕಣ್ಮರೆಯಾದ ಮೇಲೆ ನನ್ನಲ್ಲಿ ಹಿಂದಿನ ಸಾಮರ್ಥ್ಯವೇ ಉಳಿದಿಲ್ಲ. ಕೃಷ್ಣನ 16,000 ಮಂದಿ ಪತ್ನಿಯರನ್ನು ರಕ್ಷಿಸುತ್ತಾ ಕರೆದುಕೊಂಡು ಬರುತ್ತಿದ್ದಾಗ ದಾರಿಯಲ್ಲಿ ಅಲ್ಪ ಬಲದ ಗೊಲ್ಲರಿಗೆ ಸೋತು ಹೋದೆ. ಮುಂಚಿನ ಗಾಂಡೀವ, ಧನಸ್ಸು, ಶರಗಳು ಎಲ್ಲವೂ ಇವೆ. ಆದರೆ ಈಗ ಅವುಗಳ ಪ್ರಯೋಗವನ್ನು ಮಾಡಲಾರೆ. ನಮ್ಮ ಬಂಧುಗಳಾದ ಯಾದವರು ಕುಡಿದು ಮತ್ತರಾಗಿ ಪರಸ್ಪರ ಬಡಿದಾಡಿ ಎಲ್ಲರೂ ಸತ್ತರು. ಹೀಗೆ ಶ್ರೀಕೃಷ್ಣನ ಚರಣಾರವಿಂದವನ್ನು ಸ್ಮರಿಸುವ ಅರ್ಜುನನ ಮನಸ್ಸು ಹೆಚ್ಚಾಗಿ ಪರಮಾತ್ಮನಲ್ಲೇ ಆಸಕ್ತವಾಯಿತು. 14ನೆಯ ಅಧ್ಯಾಯ ಮುಗಿಯಿತು. ಅರ್ಜುನನು ಹಿಂದೆ ಶ್ರೀಕೃಷ್ಣನಿಂದ ಉಪದೇಶ ಹೊಂದಿದ್ದ ಗೀತೆಯನ್ನು ಸ್ಮರಿಸಿ ಮನನ ಮಾಡತೊಡಗಿದನು. ಪರಮಾತ್ಮನ ಕೃಪೆಯಿಂದ ಕೆಲವು ಕರ್ಮಗಳು ಕಡಿಮೆಯಾದರೂ ಕೆಲವನ್ನು ಅನುಭವಿಸಿಯೇ ತೀರಬೇಕು. ಹಾಗಾಗಿ ಅರ್ಜುನನು ಕೆಲವು ಕರ್ಮಗಳನ್ನು ಅನುಭವಿಸಲೇಬೇಕಾಯಿತು. ಧರ್ಮರಾಜನು ಶ್ರೀಕೃಷ್ಣನು ತನ್ನ ಸ್ವಸ್ಥಾನಕ್ಕೆ ತೆರಳಿದ ನಂತರ ಯಾದವರ ನಾಶವನ್ನು ತಿಳಿದನು. ಕಲಿಯು ಬಂದು ಆವರಿಸುತ್ತಿರುವುದನ್ನು ಕಂಡು ಪರೀಕ್ಷಿತನಿಗೆ ಪಟ್ಟ ಕಟ್ಟಿದನು. ತಮ್ಮಂದಿರು ಮತ್ತು ದ್ರೌಪದಿಯೊಡನೆ ಭೂಪ್ರದಕ್ಷಿಣೆ ಮಾಡಿ
ಗಂಧಮಾದನ ಪರ್ವತದಲ್ಲಿರುವ ಬದರಿಕಾಶ್ರಮದಲ್ಲಿ ಉಳಿದನು. ಅಲ್ಲಿಯೇ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಡೆದು ತಮ್ಮ ತಮ್ಮ ದೇಹವನ್ನು ಬಿಟ್ಟರು. ಮೊದಲು ದ್ರೌಪದಿಯು ದೇಹ ಬಿಟ್ಟಳು. ಪಾಂಡವರ ಸ್ವರ್ಗಾರೋಹಣವನ್ನು ತಿಳಿಸುವ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದವರಿಗೆ ಮೋಕ್ಷವು ದೊರಕುವುದು. 15ನೆಯ ಅಧ್ಯಾಯವು ಮುಗಿಯಿತು. ಸೂತರು ಮುಂದುವರಿದು ಶೌನಕರಿಗೂ ಹೇಳುತ್ತಾರೆ, ರಾಜ್ಯವಾಳುತ್ತಿದ್ದ ಪರೀಕ್ಷಿತ್ ರಾಜನು ಉತ್ತರನ ಮಗಳಾದ ಐರಾವತಿಯನ್ನು ಮದುವೆಯಾಗಿ 4 ಮಂದಿ ಪುತ್ರರನ್ನು ಪಡೆದನು. ಹಿರಿಯ ಮಗನೇ ಜನಮೇಜಯನು. ಪರೀಕ್ಷಿತ್ ರಾಜನು ದಿಗ್ವಿಜಯ ಮಾಡುತ್ತಾ ಒಂದು ಸ್ಥಳದಲ್ಲಿ ಕಲಿಯನ್ನು ನಿಗ್ರಹಿಸಿದನು. ಆಗ ಕಲಿಯು ಶೂದ್ರನಾಗಿ ರಾಜನ ಚಿಹ್ನೆಯನ್ನು ಧರಿಸಿ ಬಂದು ಆಕಳು ಹಾಗೂ ಒಂದು ಎತ್ತನ್ನು ಕಾಲಿನಿಂದ ಒದೆಯುತ್ತಿದ್ದನು. ಆಗ ಶೌನಕರು ರಾಜನು ಕಲಿಯನ್ನು ನಿಗ್ರಹಿಸಲು ಕಾರಣವೇನೆಂದು ಪ್ರಶ್ನಿಸಿದರು. ಉತ್ತರವಾಗಿ ಸೂತರು ತಿಳಿಸಿದರು. ಪರೀಕ್ಷಿತ್ ರಾಜನು ತನ್ನ ರಾಜ್ಯಕ್ಕೆ ಕಲಿ ಪ್ರವೇಶಿಸಿದನೆಂದು ತಿಳಿದು ದಿಗ್ವಿಜಯಕ್ಕೆ ಹೊರಟನು. ಅನೇಕ ದೇಶಗಳನ್ನು ಜಯಿಸಿ ಅಲ್ಲಿಯ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದನು. ಶ್ರೀಕೃಷ್ಣನ ಮಹಿಮೆ ಮತ್ತು ತಮ್ಮ ಹಿರಿಯರಾದ ಪಾಂಡವರ ಗುಣಗಾನದ ಹಾಡುಗಳನ್ನು ಕೇಳಿ ಸಂತೋಷಪಟ್ಟನು. ಸಂಚರಿಸುತ್ತಾ ಬರುವಾಗ ಒಂದು ಕಡೆ ಆಶ್ಚರ್ಯವೊಂದನ್ನು ನೋಡಿದನು. ಸನಾತನ ಧರ್ಮವು ಎತ್ತಿನ ರೂಪವನ್ನು ಧರಿಸಿ ತನ್ನ 4 ಕಾಲುಗಳಲ್ಲಿ ಸತ್ಯ ಎಂಬ ಒಂದೇ ಪಾದದಿಂದ ಕುಂಟುತ್ತಿತ್ತು. ಅಲ್ಲಿಯೇ ಗೋರೂಪದಲ್ಲಿ ಭೂದೇವಿ ಇದ್ದಳು. ಕರುವನ್ನು ಕಳೆದುಕೊಂಡಂತೆ ಅಳುತ್ತಿದ್ದಳು. ಆಗ ಧರ್ಮವು ಆಕೆಯ ದುಃಖದ ಕಾರಣವನ್ನು ಪ್ರಶ್ನಿಸಿತು. ಭೂದೇವಿಯು ಶ್ರೀಕೃಷ್ಣನ ಸಕಲ ಗುಣ ಪರಿಪೂರ್ಣನೂ ಅಪಾರ ಗುಣ ಸಾಗರ, ಭೂಭಾರವನ್ನು ಪರಿಹರಿಸಿದ ಶ್ರೀಹರಿಯ ವಿಯೋಗವನ್ನು ಸಹಿಸುವುದು ಹೇಗೆಂದು ಅಳುತ್ತಿರುವುದಾಗಿ ತಿಳಿಸಿದಳು. 16ನೆಯ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ಶೂದ್ರ ವೇಷಧಾರಿಯನ್ನು ಕುರಿತು ಅವನಾರೆಂದು ಪ್ರಶ್ನಿಸಿ, ತನ್ನ ರಾಜ್ಯದಲ್ಲಿ ಗೋಮಾತೆಗೆ ಏಕೆ ತೊಂದರೆ ಕೊಡುತ್ತಿರುವೆ ಎಂದು ಅವನನ್ನು ಕೊಲ್ಲುವುದಾಗಿ ಗದರಿಸಿದನು. ಹಾಗೂ ಗೋಮಾತೆಯ ದುಃಖದ ಕಾರಣವನ್ನು ಕೇಳಿದನು. ಆಗ ಎತ್ತಿನ ರೂಪದಲ್ಲಿದ್ದ ಯಮಧರ್ಮನು ಉತ್ತರಿಸಿದನು, ಮಾನವರ ಶೋಕಕ್ಕೆ ಕಾರಣವನ್ನು ನಿಶ್ಚಯವಾಗಿ ತಿಳಿಯುವುದು ಕಷ್ಟ. ಇದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳುತ್ತಾರೆ. ಕೆಲವರು ತಮ್ಮ ದುಃಖಕ್ಕೆ ತಾವೇ ಕಾರಣವೆಂದು, ಮತ್ತೆ ಕೆಲವರು ಅದೃಷ್ಟ, ಇನ್ನೂ ಕೆಲವರು ಪಾಪ ಪುಣ್ಯಗಳೆನ್ನುತ್ತಾರೆ. ಆದ್ದರಿಂದ ಶ್ರುತಿ ಸ್ಮೃತಿಗಳಿಗೆ ಸಮ್ಮತವಾದುದು ಯಾವುದೆಂದು ರಾಜನನ್ನೇ ಕೇಳಿದರು. ಇದನ್ನೆಲ್ಲ ರಾಜನು ಏಕಾಗ್ರ ಚಿತ್ತದಿಂದ ಯೋಚಿಸಿ, ಯಮಧರ್ಮನೇ ಎತ್ತಿನ ರೂಪದಿಂದ ಮಾತಾಡುತ್ತಿರುವನೆಂದು ಗೊತ್ತಾಯಿತು. ಜೀವರಾಶಿಗಳ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಕೊಡುವ ಶ್ರೀಹರಿಯೇ ಜೀವರ ದುಃಖಕ್ಕೆ ಕಾರಣವೆಂದು ತಿಳಿಸಿದನು. ಮುಂದುವರಿದು ಎತ್ತನ್ನು ಕುರಿತು ಹೇಳಿದನು. ಕೃತಯುಗದಲ್ಲಿ ಎತ್ತಿನಲ್ಲಿ ತಪಸ್ಸು, ಶುಚಿತ್ವ, ದಯೆ ಮತ್ತು ಸತ್ಯ ಎಂಬ 4 ಪಾದಗಳು ಪೂರ್ಣವಾಗಿದ್ದವು. ಅವುಗಳಿಂದ ಅಹಂಕಾರದಿಂದ ತಪಸ್ಸು, ವಿಷಯಾಸಕ್ತಿಯಿಂದ ಶುಚಿತ್ವ, ಮದದಿಂದ ದಯೆ ಮುರಿದು ಬಿದ್ದಿವೆ. ಉಳಿದಿರುವುದು ಸತ್ಯವೆಂಬ ಒಂದೇ ಪಾದ, ಅದನ್ನು ಕಲಿಯು ಮುರಿಯಬೇಕೆಂದಿರುವನು. ಹೀಗೆ ಆ ಇಬ್ಬರನ್ನು ಸಮಾಧಾನಗೊಳಿಸಿ ರಾಜನು ಕಲಿಯನ್ನು ಕೊಲ್ಲಲು ಬಂದನು. ಆಗ ಕಲಿಯು ನಡುಗಿ ರಾಜನ ಪಾದಗಳ ಮೇಲೆ ಬಿದ್ದನು. ರಾಜನು ತಾನು ಶರಣಾಗತರನ್ನು ಕೊಲ್ಲುವುದಿಲ್ಲ, ಕಲಿಯಿದ್ದ ಕಡೆ ಎಲ್ಲ ಹಾಳು, ಆದ್ದರಿಂದ ತನ್ನ ರಾಜ್ಯವನ್ನು ಬಿಟ್ಟು ಕೂಡಲೇ ಹೊರಟು ಹೋಗುವಂತೆ ಆಜ್ಞಾಪಿಸಿದನು. ಆಗ ಕಲಿಯು ರಾಜನಿಗೆ ತಾನು ಎಲ್ಲೆಲ್ಲಿ ವಾಸಿಸಬೇಕೆಂಬುದನ್ನು ತಿಳಿಸಿದರೆ ತಾನು ಅಲ್ಲಿಗೆ ಹೋಗಿರುವೆನು ಎಂದನು. ಆಗ ಪರೀಕ್ಷಿತ್ ರಾಜನು ಜೂಜು, ಮದ್ಯಪಾನ, ವ್ಯಭಿಚಾರದ ಸ್ತ್ರೀಯರು, ಪ್ರಾಣಿಗಳ ಕೊಲೆ ಹಾಗೂ ಬಂಗಾರವಿದ್ದಲ್ಲಿ ಹೋಗಿರುವಂತೆ ಹೇಳಿದನು. ಈ 5 ಪದಾರ್ಥಗಳ ಬಳಕೆಯಿಂದ ಸುಳ್ಳು, ಅಹಂಕಾರ, ವಿಷಯಾಭಿಲಾಷೆ, ರಾಜಸವೃತ್ತಿ ಮತ್ತು ಪರಸ್ಪರ ಶತ್ರುತ್ವ ಹೆಚ್ಚಾಗುವುದು. ಆದ್ದರಿಂದ ಮೋಕ್ಷವನ್ನು ಅಪೇಕ್ಷಿಸುವವರು ಎಂದೂ ಇವುಗಳನ್ನು ಉಪಯೋಗಿಸಬಾರದು. ಹೀಗೆ ರಾಜನು ಕಲಿಯನ್ನು ನಿಗ್ರಹಿಸಿ ಧರ್ಮದ 3 ಪಾದಗಳನ್ನು ಕೊಡಿಸಿಕೊಟ್ಟು ಭೂಮಾತೆಯನ್ನು ಸಮಾಧಾನಪಡಿಸಿ ಕೀರ್ತಿಯನ್ನು ಗಳಿಸಿದನು. 17ನೆಯ ಅಧ್ಯಾಯವು ಮುಗಿಯಿತು. ಸೂತರು ತಮ್ಮ ಉಪದೇಶವನ್ನು ಮುಂದುವರಿಸುತ್ತಾರೆ. ಒಂದು ದಿನ ಪರೀಕ್ಷಿತ್ ರಾಜನು ಬೇಟೆಯಾಡಲು ಕಾಡಿಗೆ ಬಂದು ಮೃಗವನ್ನು ಬೆನ್ನಟ್ಟಿ ಹೋದನು. ಮೃಗವು ದೊರೆಯಲಿಲ್ಲ. ಸಂಚಾರದಿಂದ ಬಳಲಿ ಬಾಯಾರಿಕೆಯಿಂದ ನೀರನ್ನು ಹುಡುಕಿದ. ಎಲ್ಲೂ ನೀರು ಸಿಗಲಿಲ್ಲ. ಅಲ್ಲಿಯೇ ಇದ್ದ ಆಶ್ರಮದೊಳಗೆ ಹೋದನು. ಅಲ್ಲಿ ಋಷಿಗಳೊಬ್ಬರು ಸಮಾಧಿ ಸ್ಥಿತಿಯಲ್ಲಿ ಕುಳಿತಿದ್ದರು. ಇದು ರಾಜನಿಗೆ ತಿಳಿಯಲಿಲ್ಲ. ನೀರು ಬೇಕೆಂದು ಕೇಳಿದನು. ಹೊರ ಜಗತ್ತಿನ ಜ್ಞಾನವೇ ಇಲ್ಲದ ಆ ಋಷಿಗಳು ಉತ್ತರಿಸಲಿಲ್ಲ. ರಾಜನು ಇದನ್ನು ತನ್ನ ತಿರಸ್ಕಾರವೆಂದು ತಿಳಿದು ಕೋಪದಿಂದ ಹಿಂದಿರುಗುವಾಗ ಅಲ್ಲಿಯೇ ಸತ್ತು ಬಿದ್ದಿದ್ದ ಹಾವೊಂದನ್ನು ಎತ್ತಿ ಋಷಿಗಳ ಕೊರಳಿಗೆ ಹಾಕಿದನು. ಸಾತ್ವಿಕ ಸ್ವಭಾವದ ರಾಜನನ್ನು ಅವನ ಬಂಗಾರದ ಕಿರೀಟದಲ್ಲಿದ್ದ ಕಲಿಯು ಹೀಗೆ ಮಾಡುವಂತೆ ಪ್ರೇರೇಪಿಸಿದನು. ಋಷಿಯ ಮಗನಾದ ಶೃಂಗಿಯು ಬಂದು ತಂದೆಯ ಕೊರಳಲ್ಲಿದ್ದ ಹಾವನ್ನು ನೋಡಿದನು.
ಇದು ರಾಜನ ಕೆಲಸವೆಂದು ತಿಳಿದನು. ವಿಪರೀತ ಕೋಪಗೊಂಡು ಇಂದಿಗೆ 7 ದಿನಕ್ಕೆ ರಾಜನು ತಕ್ಷಕ ಸರ್ಪನ ವಿಷದಿಂದ ಸಾಯುವಂತೆ ಶಪಿಸಿದನು. ಋಷಿಗೆ ಇದು ತಿಳಿದು ತಮ್ಮನ್ನೆಲ್ಲ ರಕ್ಷಿಸುವ ರಾಜನಿಗೆ ಶಾಪ ಕೊಟ್ಟನಲ್ಲ, ಅವನ ಶಾಪಕ್ಕೆ ಕ್ಷಮಿಸುವಂತೆ ದೇವರಲ್ಲಿ ಬೇಡಿಕೊಂಡನು. ಜ್ಞಾನಿಗಳಾದ ಋಷಿಗಳು ಮಗನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಹೊರತು ದ್ರೋಹಿಯಾದ ರಾಜನನ್ನು ಅಪರಾಧಿ ಎಂದು ತಿಳಿಯಲಿಲ್ಲ. ಇದೇ ಸಜ್ಜನರು ಹಾಗೂ ಹರಿಭಕ್ತರ ಸ್ವಭಾವ. 18ನೆಯ ಅಧ್ಯಾಯವು ಮುಗಿಯಿತು. ಇತ್ತ ಪರೀಕ್ಷಿತ್ ರಾಜನು ಅರಮನೆಗೆ ಬಂದು ತಾನು ಮಾಡಿದ ದುಷ್ಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಬ್ರಾಹ್ಮಣರಿಗೆ ಮಾಡಿದ ಅವಮಾನವು ಶ್ರೀಹರಿಗೆ ಮಾಡಿದಂತೆಯೇ ಎಂದು ಮರುಗಿದನು. ನಂತರ ಅವನಿಗೆ ಋಷಿಪುತ್ರನು ಶಾಪ ಕೊಟ್ಟ ವಿಷಯವೂ ತಿಳಿಯಿತು. ಆದದ್ದೆಲ್ಲ ಒಳಿತೇ ಆಯಿತೆಂದು ಹರಿಪಾದ ಸೇವೆಯೊಂದೇ ಮೋಕ್ಷಕ್ಕೆ ಕಾರಣವೆಂದು ಯೋಚಿಸಿದನು. ರಾಜನು ತನ್ನ ಮಗನಾದ ಜನಮೇಜಯನಿಗೆ ಪಟ್ಟ ಕಟ್ಟಿದನು. ರಾಜಾದಿಗಳ ಮೋಹವನ್ನು ಬಿಟ್ಟು ಗಂಗಾ ನದಿ ತೀರದ ಸಮೀಪ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪ್ರಾಯೋಪವೇಶಕ್ಕೆ ಕುಳಿತನು. ಅದೇ ಸಮಯದಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ಅತ್ರಿ, ವಸಿಷ್ಠ, ವೇದವ್ಯಾಸರೆ ಮೊದಲಾದ ದೇವರ್ಷಿಗಳು ಅಲ್ಲಿಗೆ ಬಂದರು. ರಾಜನು ಎಲ್ಲರಿಗೂ ನಮಸ್ಕರಿಸಿದನು. ತನಗೆ ಮರಣ ಬರುವವರೆಗೂ ತನ್ನನ್ನು ಬಿಟ್ಟು ಅವರೆಲ್ಲರಿಗೂ ಎಲ್ಲಿಯೂ ಹೋಗಬಾರದೆಂದು ಬೇಡಿಕೊಂಡನು. ಮಹರ್ಷಿಗಳೆಲ್ಲರೂ ರಾಜನು ದೇಹ ಬಿಡುವವರೆಗೂ ಅವನ ಜೊತೆಯೇ ಉಳಿಯುವುದಾಗಿ ತಿಳಿಸಿದರು. ಋಷಿಗಳ ಸಾನ್ನಿಧ್ಯದಿಂದ ರಾಜನಿಗೆ ಸರ್ಪವು ಕಚ್ಚಿದರೂ ದುರ್ಮರಣವು ಬರುವುದು ತಪ್ಪಿತೆಂದು ಸೂತರು ತಿಳಿಸಿದರು. ರಾಜನು ಋಷಿಗಳನ್ನು ಕುರಿತು ಸಾಯಲಿರುವವನು ಮಾಡಲೇಬೇಕಾದ ಕರ್ತವ್ಯಗಳನ್ನು ತಿಳಿಸಿ ತನ್ನನ್ನು ಅನುಗ್ರಹಿಸುವಂತೆ ಕೇಳಿದನು. 19ನೆಯ ಅಧ್ಯಾಯ ಮುಗಿಯಿತು. ಸೂತರು ತಮ್ಮ ಸದ್ವಿಚಾರವನ್ನು ಮುಂದುವರಿಸಿದರು. ಶ್ರೀಹರಿಯ ಪ್ರೇರಣೆಯಂತೆ ಆ ವೇಳೆಗೆ ಸರಿಯಾಗಿ ಶುಕಾಚಾರ್ಯರು ಅಲ್ಲಿಗೆ ಬಂದರು. ಅವರು ಮಹಾ ತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳು. ರಾಜನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದಾಗ ರಾಜನು ಅವರ ಬಳಿ ಬಂದು ಶಿರಸಾ ನಮಸ್ಕರಿಸಿದನು. ಕೈ ಮುಗಿದುಕೊಂಡು ಅವರ ದರ್ಶನದಿಂದ ತನ್ನ ಜನ್ಮ ಪವಿತ್ರವಾಗಿ ತನ್ನ ಪಾಪಗಳೆಲ್ಲವೂ ನಾಶ ಹೊಂದಿದ್ದಾಗಿ ತಿಳಿಸಿದನು. ಅವರಲ್ಲಿಯೂ ಸಾಯಲಿರುವವನು ಮಾಡಲೇಬೇಕಾದ ಕಾರ್ಯ ಯಾವುದೆಂದು ಕೂಡಲೇ ತಿಳಿಸುವಂತೆ ಪ್ರಾರ್ಥಿಸಿದನು. ಶುಕಾಚಾರ್ಯರು ರಾಜನ ಮಧುರ ವಚನಗಳಿಂದ ಸಂತೋಷಗೊಂಡು ರಾಜನಿಗೆ ಉತ್ತರವನ್ನು ತಿಳಿಸಿದರು. 20ನೆಯ ಅಧ್ಯಾಯ ಮತ್ತು ಪ್ರಥಮ ಸ್ಕಂದವು ಮುಗಿಯಿತು.